ಮೀನರಾಶಿಯ ಪ್ರಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗುತ್ತಿರುವ ಸಮಯ ಸಾಮಾನ್ಯ ಸಮಯವಲ್ಲ. ನೀವು ಕಳೆದ ಅನೇಕ ತಿಂಗಳುಗಳಿಂದ ಅನುಭವಿಸಿದ ನೋವು, ಕಷ್ಟ, ಅವಮಾನ, ಹಣದ ತೊಂದರೆ, ಮನಸ್ಸಿನ ಗೊಂದವ ಮತ್ತು ಕುಟುಂಬದ ಸಮಸ್ಯೆಗಳು ಈಗ ನಿಧಾನವಾಗಿ ದೂರವಾಗಲಿವೆ. ಮೇ 15ರ ನಂತರ ನಿಮ್ಮ ರಾಶಿಯಲ್ಲಿ ನಡೆಯುವ ಗ್ರಹ ಬದಲಾವಣೆಗಳು ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನೀವು ಇಷ್ಟು ದಿನ ಕಾಯುತ್ತಿದ್ದ ಶುಭ ಸಮಯ ಈಗ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಿದೆ. ನೀವು ಎಷ್ಟು ಒಳ್ಳೆಯವರಾಗಿದ್ದರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳದವರು ಬಹಳ ಮಂದಿ ಇದ್ದರು. ನೀವು ಮಾಡಿದ ಸಹಾಯಕ್ಕೆ ಪ್ರತಿಫಲವಾಗಿ ನೋವು ಮಾತ್ರ ಸಿಕ್ಕ ಸಂದರ್ಭಗಳೂ ಇದ್ದವು. ಆದರೆ ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ಈಗ ನಿಮ್ಮ ಜೀವನದಲ್ಲಿ ನ್ಯಾಯ ದೊರೆಯುವ ಸಮಯ ಬಂದಿದೆ. ನಿಮ್ಮ ಕಣ್ಣೀರಿನ ಬೆಲೆ ಈಗ ಸಿಗಲಿದೆ. ನಿಮ್ಮ ಜೀವನದಲ್ಲಿ ಸಂತೋಷದ ಬಾಗಿಲು ತೆರೆಯಲಿದೆ. ಮೀನರಾಶಿಯವರು ಸಾಮಾನ್ಯವಾಗಿ ತುಂಬಾ ಮೃದುವಾದ ಮನಸ್ಸಿನವರು. ಇತರರ ನೋವನ್ನು ತಮ್ಮದೇ ನೋವಿನಂತೆ ಅನುಭವಿಸುತ್ತಾರೆ. ಇದೇ ಕಾರಣಕ್ಕೆ ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡರು. ಆದರೆ ಈ ಬಾರಿ ನೀವು ಬದಲಾಗಲಿದ್ದೀರಿ. ನಿಮ್ಮೊಳಗಿನ ಶಕ್ತಿ ಹೆಚ್ಚಾಗುತ್ತಿದೆ. ನೀವು ನಿಮ್ಮನ್ನು ತಗ್ಗಿಸಿ ನೋಡುತ್ತಿದ್ದ ದಿನಗಳು ಈಗ ಮುಗಿಯಲಿವೆ. ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇದು ಅತ್ಯಂತ ಮಹತ್ವದ ಸಮಯ. ಹಲವು ವರ್ಷಗಳಿಂದ ಪದೋನ್ನತಿಯ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ಬರಬಹುದು. ನಿಮ್ಮ ಕೆಲಸಕ್ಕೆ ಗೌರವ ಸಿಗುತ್ತದೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ. ಕೆಲವರಿಗೆ ಹೊಸ ಕಂಪನಿಯಿಂದ ಉತ್ತಮ ಅವಕಾಶ ಬರುತ್ತದೆ. ವಿದೇಶದಲ್ಲಿ ಕೆಲಸ ಮಾಡುವ ಯೋಗ ಕೂಡ ಕೆಲವರಿಗೆ ಇದೆ. ವ್ಯಾಪಾರ ಮಾಡುವವರಿಗೆ ಈ ಸಮಯ ಚಿನ್ನದ ಸಮಯದಂತಿರುತ್ತದೆ. ನೀವು ಆರಂಭಿಸುವ ಹೊಸ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಹಳೆಯ ನಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ವಿಶ್ವಾಸ ಇಡುವವರು ಹೆಚ್ಚಾಗುತ್ತಾರೆ. ಕೆಲವರಿಗೆ ಹೊಸ ಅಂಗಡಿ, ಹೊಸ ಪಾಲುದಾರಿಕೆ ಅಥವಾ ಹೊಸ ಹೂಡಿಕೆ ಅವಕಾಶ ದೊರೆಯಬಹುದು. ಹಣಕಾಸಿನ ಪರಿಸ್ಥಿತಿಯಲ್ಲಿ ಮಹತ್ವದ ಬದಲಾವಣೆ ಕಾಣಬಹುದು. ಇಷ್ಟು ದಿನ ಹಣಕ್ಕಾಗಿ ಕಷ್ಟಪಟ್ಟವರು ಈಗ ನಿಧಾನವಾಗಿ ನೆಮ್ಮದಿ ಕಾಣುತ್ತಾರೆ. ಸಾಲದ ಒತ್ತಡ ಕಡಿಮೆಯಾಗುತ್ತದೆ. ಹಳೆಯ ಬಾಕಿ ಹಣ ಮರಳಿ ಸಿಗಬಹುದು. ನಿಮ್ಮ ಕೈಗೆ ದೊಡ್ಡ ಮೊತ್ತದ ಹಣ ಬರುವ ಸಾಧ್ಯತೆ ಇದೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಗಂಡ ಹೆಂಡತಿ ನಡುವೆ ಇದ್ದ ಮನಸ್ತಾಪ ಕಡಿಮೆಯಾಗುತ್ತದೆ. ಕುಟುಂಬದವರು ನಿಮ್ಮ ಮಾತನ್ನು ಗೌರವದಿಂದ ಕೇಳಲು ಆರಂಭಿಸುತ್ತಾರೆ. ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳಬಹುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಯೋಗ ಇದೆ. ಮದುವೆಯಾಗದವರಿಗೆ ಉತ್ತಮ ಜೋಡಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರೇಮ ಜೀವನದಲ್ಲಿ ಕೂಡ ಹೊಸ ತಿರುವು ಬರುತ್ತದೆ. ದೂರವಾದ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ನೀವು ಪ್ರೀತಿಸುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಮೂಡುತ್ತದೆ. ಕೆಲವರಿಗೆ ಹೊಸ ಪ್ರೇಮ ಪರಿಚಯವಾಗಬಹುದು. ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಧಾನವಾಗಿ ಮುಂದೆ ಸಾಗುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗಬಹುದು. ಶಿಕ್ಷಕರ ಮೆಚ್ಚುಗೆ ದೊರೆಯುತ್ತದೆ. ವಿದೇಶದಲ್ಲಿ ಓದಲು ಬಯಸುವವರಿಗೆ ಅವಕಾಶಗಳು ಬರುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹಲವಾರು ದಿನಗಳಿಂದ ಕಾಡುತ್ತಿದ್ದ ದೌರ್ಬಲ್ಯ, ತಲೆನೋವು, ನಿದ್ರಾಹೀನತೆ ಮತ್ತು ಮಾನಸಿಕ ಒತ್ತಡ ಈಗ ಕಡಿಮೆಯಾಗುತ್ತದೆ. ಆದರೆ ಆಹಾರ ಪದ್ಧತಿಯನ್ನು ಸರಿಪಡಿಸಬೇಕು. ಬೆಳಗ್ಗೆ ಬೇಗ ಏಳುವುದು, ಯೋಗ ಮತ್ತು ಧ್ಯಾನ ಮಾಡುವುದು ನಿಮಗೆ ಉತ್ತಮ ಫಲ ನೀಡುತ್ತದೆ. ನಿಮ್ಮ ಮನೆಯ ಮೇಲೆ ಇದ್ದ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ದೂರವಾಗುತ್ತದೆ. ದೇವರ ಕೃಪೆ ನಿಮ್ಮ ಮನೆಯ ಮೇಲೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಗುರುವಾರದಂದು ವಿಷ್ಣುದೇವರ ಆರಾಧನೆ ಮಾಡಿದರೆ ಹೆಚ್ಚು ಶುಭ ಫಲ ಸಿಗುತ್ತದೆ. ಬಡವರಿಗೆ ಅನ್ನದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸಮೃದ್ಧಿ ಬರುತ್ತದೆ. ಮೀನರಾಶಿಯ ಮಹಿಳೆಯರಿಗೆ ಇದು ವಿಶೇಷ ಸಮಯ. ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಹೊಸ ಆಭರಣ ಅಥವಾ ಹೊಸ ವಸ್ತು ಖರೀದಿಸುವ ಯೋಗ ಇದೆ. ಕೆಲಸ ಮಾಡುವ ಮಹಿಳೆಯರಿಗೆ ಗೌರವ ಮತ್ತು ಪದೋನ್ನತಿ ದೊರೆಯಬಹುದು. ಗೃಹಿಣಿಯರಿಗೆ ಕುಟುಂಬದಿಂದ ಪ್ರೀತಿ ಮತ್ತು ಬೆಂಬಲ ಹೆಚ್ಚಾಗುತ್ತದೆ. ಪುರುಷರಿಗೆ ಹೊಸ ಜವಾಬ್ದಾರಿಗಳು ಬರುತ್ತವೆ. ಆದರೆ ಆ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸುವ ಶಕ್ತಿ ನಿಮಗಿದೆ. ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಜನರು ನಿಮ್ಮ ಸಲಹೆ ಕೇಳಲು ಆರಂಭಿಸುತ್ತಾರೆ. ಈ ಸಮಯದಲ್ಲಿ ನೀವು ಯಾರನ್ನೂ ಅಂಧವಾಗಿ ನಂಬಬಾರದು. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ದೇವರ ಮೇಲೆ ನಂಬಿಕೆಯಿಟ್ಟು ಮುಂದೆ ಸಾಗಿದರೆ ಜಯ ಖಂಡಿತ. ನಿಮ್ಮ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ನೀವು ಕನಸಿನಲ್ಲಿಯೂ ಊಹಿಸದ ಬದಲಾವಣೆಗಳು ಸಂಭವಿಸಬಹುದು. ಮನೆ ಖರೀದಿ ಯೋಗ, ವಾಹನ ಖರೀದಿ ಯೋಗ ಮತ್ತು ವಿದೇಶ ಪ್ರಯಾಣದ ಯೋಗ ಕೆಲವರಿಗೆ ಕಾಣಬಹುದು. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತಿದೆ. ನೀವು ಮಾಡಿದ ಒಳ್ಳೆಯ ಕೆಲಸಗಳ ಫಲ ಈಗ ಮರಳಿ ಬರುತ್ತದೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು ಈಗ ಸಂತೋಷವಾಗಿ ಮಾರ್ಪಡುತ್ತದೆ. ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಯಶಸ್ಸು ಒಂದರ ನಂತರ ಒಂದಾಗಿ ಬರುತ್ತವೆ. ರಾಶಿಫಲಲು ವೀಕ್ಷಕರೇ, ಈ ಸಮಯದಲ್ಲಿ ಒಂದು ವಿಷಯ ಮಾತ್ರ ನೆನಪಿಟ್ಟುಕೊಳ್ಳಿ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ನೀವು ದೇವರ ಆಶೀರ್ವಾದ ಹೊಂದಿರುವ ವ್ಯಕ್ತಿಗಳು. ನಿಮ್ಮ ಕಷ್ಟಗಳು ಶಾಶ್ವತವಲ್ಲ. ಈಗ ನಿಮ್ಮ ಅದೃಷ್ಟ ಬದಲಾಗುತ್ತಿದೆ. ಪ್ರತಿ ಬೆಳಗ್ಗೆ ದೇವರ ನಾಮಸ್ಮರಣೆ ಮಾಡಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಯಾರಿಗೂ ಕೆಡುಕು ಮಾಡಬೇಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ.
ಆಗ ದೇವರು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಅದ್ಭುತಗಳನ್ನು ತೋರಿಸುತ್ತಾರೆ. ಮೀನರಾಶಿಯವರೇ, ಮೇ 15ರ ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸುವ ಘಟನೆಗಳು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ನೀವು ಕಾಯುತ್ತಿದ್ದ ಸಮಯ ಬಂದಿದೆ. ನಿಮ್ಮ ಮನೆಗೆ ಸಂತೋಷ ಬರುತ್ತದೆ. ನಿಮ್ಮ ಜೀವನದಲ್ಲಿ ನೆಮ್ಮದಿ ಬರುತ್ತದೆ. ನಿಮ್ಮ ಹೃದಯದಲ್ಲಿ ಹೊಸ ಆಶೆ ಮೂಡುತ್ತದೆ. ಕೆಲವರು ಈಗಾಗಲೇ ನಿಮ್ಮ ಜೀವನದಿಂದ ದೂರ ಹೋಗಿರಬಹುದು. ಆದರೆ ಹೊಸ ಜನರು ನಿಮ್ಮ ಜೀವನಕ್ಕೆ ಬರುತ್ತಾರೆ. ಅವರಿಂದ ನಿಮಗೆ ಲಾಭ ಮತ್ತು ಸಂತೋಷ ದೊರೆಯುತ್ತದೆ. ಸ್ನೇಹಿತರ ಮೂಲಕ ಹೊಸ ಅವಕಾಶಗಳು ಬರುತ್ತವೆ. ಕೆಲಸದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಈ ಸಮಯದಲ್ಲಿ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಭವಿಷ್ಯದ ಬಗ್ಗೆ ಯೋಜನೆ ರೂಪಿಸಿಕೊಳ್ಳಿ. ನೀವು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳು ಮುಂದಿನ ವರ್ಷಗಳಲ್ಲಿ ದೊಡ್ಡ ಯಶಸ್ಸನ್ನು ತರುತ್ತವೆ. ಕೆಲವರಿಗೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ದೇವಸ್ಥಾನಗಳಿಗೆ ಭೇಟಿ ನೀಡುವ ಅವಕಾಶಗಳು ಬರುತ್ತವೆ. ದೇವರ ಮೇಲೆ ಭಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ರಾಶಿಫಲಲು ಕಮಿಟಿನ ಪ್ರಿಯ ವೀಕ್ಷಕರೇ, ಮೀನರಾಶಿಯವರಿಗೆ ಇದು ಭಾಗ್ಯದ ಸಮಯ. ನಿಮ್ಮ ಜೀವನದಲ್ಲಿ ಈಗ ಹೊಸ ಬೆಳಕು ಮೂಡುತ್ತಿದೆ. ನೀವು ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ದೇವರು ನಿಮ್ಮ ಜೊತೆಗಿದ್ದಾನೆ. ನಿಮ್ಮ ಅದೃಷ್ಟ ಈಗ ನಿಮ್ಮ ಪರವಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲೇ ಶುಭ ಸುದ್ದಿ ಕೇಳಬಹುದು. ಸಂತಾನ ಭಾಗ್ಯ, ಮದುವೆ ಯೋಗ, ಹಣದ ಲಾಭ ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವ ಸೂಚನೆಗಳು ಕಾಣುತ್ತಿವೆ. ನೀವು ಕೈ ಹಾಕುವ ಕೆಲಸಗಳಲ್ಲಿ ಜಯ ಸಿಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಭಯ ಇದ್ದರೂ ಈಗ ಅದನ್ನು ಬಿಟ್ಟುಬಿಡಿ. ಧೈರ್ಯದಿಂದ ಮುಂದೆ ಸಾಗಿರಿ. ದೇವರ ಅನುಗ್ರಹ ನಿಮ್ಮ ಮೇಲಿದೆ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅದ್ಭುತಗಳನ್ನು ನೀವೇ ಆಶ್ಚರ್ಯಪಡುತ್ತೀರಿ. ಜೈ ಶ್ರೀ ವಿಷ್ಣು. ಜೈ ಗುರುದೇವ.